ಒಂದೇ ವಾರದಲ್ಲಿ ಇಷ್ಟೊಂದು ಬಿಗ್ ಅಪ್ಡೇಟ್ಸ್ ಬರುತ್ತೆ ಅಂತ ನಾನಂತೂ ಅನ್ಕೊಂಡೇ ಇರಲಿಲ್ಲ. ಜೈಲರ್ 2 ರಿಲೀಸ್ ಡೇಟ್ ಲಾಕ್ ಆಗಿದೆ. ಪ್ರಭಾಸ್ ಸ್ಪಿರಿಟ್ ಶೂಟಿಂಗ್ ಬಗ್ಗೆ ಮ್ಯಾಸಿವ್ ಅಪ್ಡೇಟ್ಸ್. ಜೂನಿಯರ್ NTR ಅವರ ವಾರ್ ಆಫ್ ಗಾಡ್ ಅಂಡ್ ಡ್ರ್ಯಾಗನ್ ಬಗ್ಗೆ ಬಿಗ್ ಅಪ್ಡೇಟ್ಸ್ ಇದೆ. The Paradise final schedule, Fauji and Bahubali 3 rumors, and finally Surya 48 official announcement ಕೂಡ ಆಗಿದೆ. ಹಾಗಾದ್ರೆ ಈ ವಾರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೆಲ್ಲ ನಡೆದಿದೆ ಅಂಡ್ ಯಾವ ಸುದ್ದಿ ನಿಜಕ್ಕೂ ಬಿಗ್ಗೆಸ್ಟ್ ಬಸ್ ನ ಕ್ರಿಯೇಟ್ ಮಾಡಿದೆ, ಬನ್ನಿ ಎಲ್ಲ ಒಂದೊಂದೇ ಅಪ್ಡೇಟ್ ನೋಡೋಣ. ಮೊದಲಿಗೆ ಬೆನ್ಸ್ ಸಿನಿಮಾದಿಂದ ಶುರು ಮಾಡೋಣ. ಡೈರೆಕ್ಟರ್ ಭಾಗ್ಯರಾಜ್ ಕಣ್ಣನ್ ಹೊಸ ವರ್ಕಿಂಗ್ ಸ್ಟಿಲ್ಸ್ ನ ಶೇರ್ ಮಾಡಿದ್ದಾರೆ. ಆ ಫೋಟೋ ನೋಡ್ತಿದ್ರೆ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಸ್ಟೈಲ್ ಸಂಪೂರ್ಣ ಕಾಣಿಸುತ್ತದೆ. ಇನ್ನು ನಿವಿನ್ ಪೋಲಿ ಅವರ ಚೆನ್ನೈ ಶೆಡ್ಯೂಲ್ ಕಂಪ್ಲೀಟ್ ಆಗಿದ್ದು, ಈ ಮೂವಿ ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷ ಆರಂಭದಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇದರ ನಡುವೆ ಲೋಕೇಶ್ ಕಂಗರಾಜ್ ಆಕ್ಟಿಂಗ್ ಡೆಬ್ಯೂ ಆಗಿರುವ DC ಜುಲೈ 31ರಂದು ಥಿಯೇಟರ್ಗೆ ಬರೋದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಆದ್ರೆ ಈ ವಾರದ ಬಿಗ್ಗೆಸ್ಟ್ ಬ್ಲಾಸ್ಟ್ ಅಂದ್ರೆ ಸನ್ ಪಿಕ್ಚರ್ಸ್ ಕೊನೆಗೂ ಜೈಲರ್ 2 ಅಫಿಷಿಯಲ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ. ಅಕ್ಟೋಬರ್ 15 ದಸರಾ ರಿಲೀಸ್. ಮತ್ತೆ ಅನಿರುದ್ಧ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ಸೂಪರ್ ಸ್ಟಾರ್ ರಜನಿಕಾಂತ್ ಸ್ವಾಗ್ ಜೊತೆಗೆ ರಿತಿಕ್ ರೋಷನ್ ಕ್ಯಾಮಿಯೋ ಇರಬಹುದು ಅನ್ನೋ ರಿಪೋರ್ಟ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಿವೆ. ಈಗ ಎಲ್ಲರ ಕಣ್ಣು ಇರೋ ಸಿನಿಮಾ ಪ್ರಭಾಸ್ ಸ್ಪಿರಿಟ್. ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಾಂಗ ಈ ಸಿನಿಮಾವನ್ನು ಫುಲ್ ಸ್ಪೀಡ್ ನಲ್ಲಿ ಶೂಟ್ ಮಾಡ್ತಿದ್ದಾರೆ. ಚಂಚಲ್ಗುಡ್ಡ ಜೈಲ್, ವಿಮಲ್ ಥಿಯೇಟರ್ ಇಂತ ರಿಯಲ್ ಲೊಕೇಶನ್ ಅಲ್ಲಿ ಶೂಟಿಂಗ್ ನಡೆಯುತ್ತಿದೆ. ಸದ್ಯ ಪ್ರಭಾಸ್ ಮತ್ತು ತೃಪ್ತಿ ಜೊತೆ ವಾಂಗ ಸ್ಟೈಲ್ ಸಿಗ್ನೇಚರ್ ಸಾಂಗ್ ಶೂಟ್ ಮಾಡಲಾಗಿದೆ. ಮೂವಿ ಮುಂದಿನ ವರ್ಷ ಮಾರ್ಚ್ 5ರಂದು ರಿಲೀಸ್ ಆಗುವ ಸಾಧ್ಯತೆ ಇದೆ. ನೆಕ್ಸ್ಟ್ ಚಾಪ್ಟರ್ ಜೂನಿಯರ್ NTR ಅವರದು. ತುಂಬಾ ದಿನಗಳಿಂದ ಒಂದು ಪ್ರಾಜೆಕ್ಟ್ ಸುಮ್ಮನೆ ಅಲ್ಲಾಡ್ತಿತ್ತು. ಅಂತಿಮವಾಗಿ ಅದಕ್ಕೊಂದು ಅಫಿಷಿಯಲ್ ಕನ್ಫರ್ಮೇಶನ್ ಸಿಕ್ಕಿದೆ. ಸಿನಿಮಾ ಹೆಸರು ಗಾಡ್ ಆಫ್ ವಾರ್. ಪೋಸ್ಟರ್ ನಲ್ಲಿ ಶಿವನ ತ್ರಿಶೂಲ ಜೊತೆಗೆ DNA ಸಿಂಬಲ್ ಕಾಣಿಸಿದೆ. ಆದ್ರೆ ಇದು ಮೈಥಾಲಜಿ ಮತ್ತು ಸೈನ್ಸ್ ಫಿಕ್ಷನ್ ಮಿಕ್ಸ್ ಆಗಿರೋ ಹೈ ಕಾನ್ಸೆಪ್ಟ್ ಸಿನಿಮಾ ಎನ್ನಲಾಗ್ತಿದೆ. ಈ ಸಿನಿಮಾವನ್ನು ತ್ರಿವಿಕ್ರಮ್ ಡೈರೆಕ್ಟ್ ಮಾಡ್ತಿದ್ದಾರೆ ಮತ್ತು ಮ್ಯೂಸಿಕ್ ಅನ್ನು ಅನಿರುದ್ಧ್ ಕೊಡಲಿದ್ದಾರೆ. ಇದರ ಜೊತೆಗೆ ಜೂನಿಯರ್ NTR ಅವರ ಮತ್ತೊಂದು ಮೋಸ್ಟ್ ಅವೈಟೆಡ್ ಸಿನಿಮಾ ಬಗ್ಗೆಯೂ ಬಿಗ್ ಅಪ್ಡೇಟ್ ಬಂದಿದೆ. ಸದ್ಯಕ್ಕೆ ಇನ್ನು ಸುಮಾರು 45 ದಿನಗಳ ಶೂಟಿಂಗ್ ಮಾತ್ರ ಬಾಕಿ ಇದೆಯಂತೆ. ಅದಾದ ನಂತರ ಪಾರ್ಟ್ 1 ನ ಎಲ್ಲ ಹೈ ಲೆವೆಲ್ ಆಕ್ಷನ್ ಸೀಕ್ವೆನ್ಸ್ ಕಂಪ್ಲೀಟ್ ಆಗಲಿದೆ. ಈ ಆಕ್ಷನ್ ಸೀನ್ಸ್ ಗಳನ್ನು ಶ್ರೀಲಂಕಾ ಹಾಗೂ ರಾಮೋಜಿ ಫಿಲಂ ಸಿಟಿಯಲ್ಲಿ ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ಶೂಟ್ ಮಾಡಲಾಗ್ತಿದೆ. ಸಿನಿಮಾವನ್ನು ಮುಂದಿನ ವರ್ಷ ಜೂನ್ ನಲ್ಲಿ ರಿಲೀಸ್ ಮಾಡುವ ಪ್ಲಾನ್ ಇದೆ. ಇನ್ನೊಂದೆಡೆ ಹೀರಾಪೇರಿ 3 ಮತ್ತೆ ಕನ್ಫ್ಯೂಸ್ ನಲ್ಲಿ ಸಿಲುಕಿದೆ. ಪ್ರೊಡ್ಯೂಸರ್ ಫಿರೋಜ್ ನಾಡಿಯಾದ್ವಾಲ ಪ್ರಾಜೆಕ್ಟ್ ಟ್ರ್ಯಾಕ್ ನಲ್ಲಿದೆ ಅಂತ ಹೇಳ್ತಿದ್ದಾರೆ. ಆದರೆ ಒರಿಜಿನಲ್ ಡೈರೆಕ್ಟರ್ ಪ್ರಿಯದರ್ಶನ್ ನಾನು ಈ ಸಿನಿಮಾದ ಭಾಗವೇ ಅಲ್ಲ ಎಂದಿದ್ದಾರೆ. ಲೀಗಲ್ ಇಶ್ಯೂಸ್, ಪರ್ಸನಲ್ ಪ್ರಾಬ್ಲಮ್ಸ್ ಇವೆಲ್ಲ ಕಾರಣಗಳಿಂದ ಸಿನಿಮಾ ಮತ್ತೆ ಡಿಲೇ ಆಗುವ ಸಾಧ್ಯತೆ ಇದೆ. ಇದು ಫ್ಯಾನ್ಸ್ಗೆ ಖಂಡಿತ ಡಿಸಪಾಯಿಂಟಿಂಗ್ ನ್ಯೂಸ್. ರಣವೀರ್ ಸಿಂಗ್ ಅಭಿನಯದ ಪ್ರಣಯ ಮೂವಿ ಶೂಟಿಂಗ್ ಆಗಸ್ಟ್ ಬದಲಿಗೆ ಸೆಪ್ಟೆಂಬರ್ ನಲ್ಲಿ ಆಸ್ಟ್ರೇಲಿಯಾದಲ್ಲಿ ಸ್ಟಾರ್ಟ್ ಆಗಲಿದೆ. ರೋಲ್ಗಾಗಿ ರಣವೀರ್ ಈಗಾಗಲೇ ಇಂಟೆನ್ಸ್ ಫಿಸಿಕಲ್ ಟ್ರೈನಿಂಗ್ ಹಾಗೂ ಎಮೋಷನಲ್ ಪ್ರಿಪರೇಷನ್ ಆರಂಭಿಸಿದ್ದಾರೆ. ಇನ್ನು ಟ್ರೈಲರ್ ಅಪ್ಡೇಟ್ಸ್ ಕಡೆ ನೋಡೋದಾದ್ರೆ ಸನ್ನಿ ಡಿಯೋಲ್ ಹಾಗೂ ಅಕ್ಷಯ್ ಖನ್ನಾ ಅಭಿನಯದ ಕೋರ್ಟ್ ರೂಮ್ ಥ್ರಿಲ್ಲರ್ ಇಕ್ಕ ಟ್ರೈಲರ್ ರಿಲೀಸ್ ಆಗಿದೆ. ಸನ್ನಿ ಪಾಜಿ ಪವರ್ಫುಲ್ ಲಾಯರ್ ರೋಲ್ ನಲ್ಲಿ ಕಾಣಿಸಿದ್ದಾರೆ. ಮೂವಿ ನೆಟ್ಫ್ಲಿಕ್ಸ್ ನಲ್ಲಿ ಜುಲೈ 10ರಂದು ರಿಲೀಸ್ ಆಗಲಿದೆ. ಇನ್ನು ಪ್ಯಾರಡೈಸ್ ಸಿನಿಮಾದ ಫೈನಲ್ ಸ್ಟೇಜ್ ಶೂಟಿಂಗ್ ನಡೆಯುತ್ತಿದೆ. ಸದ್ಯಕ್ಕೆ ಹೈ ವೋಲ್ಟೇಜ್ ಕ್ಲೈಮ್ಯಾಕ್ಸ್ ಸೀನ್ ಹಾಗೂ ಗ್ರ್ಯಾಂಡ್ ಐಟಮ್ ಸಾಂಗ್ ಮಾತ್ರ ಬಾಕಿ ಇದೆಯಂತೆ. ಈ ಜುಲೈ ಕೊನೆ ಅಥವಾ ಆಗಸ್ಟ್ ಮಧ್ಯದೊಳಗೆ ಎಂಟೈರ್ ಶೂಟಿಂಗ್ ಕಂಪ್ಲೀಟ್ ಆಗಲಿದೆ. ಆದರೆ ರಿಲೀಸ್ಗೂ ಮುಂಚೆ ಅನಿರುದ್ಧ್ ಅವರ ಮ್ಯೂಸಿಕ್ ವರ್ಕ್ ಬ್ಯಾಲೆನ್ಸ್ ಇರೋದ್ರಿಂದ ಮೂವಿ ಅಕ್ಟೋಬರ್ ನಲ್ಲಿ ಥಿಯೇಟರ್ಗೆ ಬರುವ ಸಾಧ್ಯತೆ ಇದೆ. ಇನ್ನೊಂದೆಡೆ ಜನನಾಯಕನ್ ಸಿನಿಮಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ರೂಮರ್ಸ್ ಜೋರಾಗೇ ಇದೆ. ಈ ಸಿನಿಮಾಗೆ ರಗಡ್ ಕಂಟೆಂಟ್ ಕಾರಣದಿಂದ A ಸರ್ಟಿಫಿಕೇಟ್ ಸಿಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಆದರೆ ಫ್ಯಾನ್ಸ್ ಮಾತ್ರ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಾಗಿ ಕಾಯುತ್ತಿದ್ದಾರೆ. ಇತ್ತ ಪ್ರಭಾಸ್ ಅಭಿನಯದ ಫೌಜಿ ಸಿನಿಮಾ ಬಗ್ಗೆ ಕೂಡ ಇಂಟ್ರೆಸ್ಟಿಂಗ್ ಬಸ್ ಇದೆ. ಮೇಕರ್ಸ್ ಶೀಘ್ರದಲ್ಲೇ ಮೆಗಾ ಮೇಕಿಂಗ್ ವಿಡಿಯೋ ಜೊತೆಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಬಹುದು ಎನ್ನಲಾಗುತ್ತಿದೆ. ಆದರೆ ಅನೌನ್ಸ್ಮೆಂಟ್ ಆದ ಬಳಿಕ ರಿಲೀಸ್ ಡೇಟ್ ಚೇಂಜ್ ಆಗಬಹುದು ಅನ್ನೋ ರೂಮರ್ಸ್ ಕೂಡ ಕೇಳಿ ಬರುತ್ತಿದೆ. ಇದರ ಜೊತೆಗೆ ಬಾಹುಬಲಿ 3 ಬಗ್ಗೆ ಮತ್ತೆ ಮಾತುಗಳು ಶುರುವಾಗಿವೆ. ಫ್ರಾಂಚೈಸಿ ಮುಂದಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಆದರೆ SS ರಾಜಮೌಳಿ ಅವರ ಪ್ಲಾನಿಂಗ್ ಮತ್ತು ಪರ್ಫೆಕ್ಷನ್ ಎಲ್ಲರಿಗೂ ಗೊತ್ತೇ ಇದೆ. ಅವರಿಂದ ಅಫಿಷಿಯಲ್ ಗ್ರೀನ್ ಸಿಗ್ನಲ್ ಸಿಗೋವರೆಗೂ ಈ ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುವುದು ತುಂಬಾ ಕಷ್ಟ. ಇದರ ಮಧ್ಯೆ ಬಂದಿರೋ ಇನ್ನೊಂದು ಅಪ್ಡೇಟ್ ಎಲ್ಲರನ್ನು ಸರ್ಪ್ರೈಸ್ ಮಾಡಿದೆ. ಓಜಿ 2 ಸೀಕ್ವೆಲ್ ಅಲ್ಲ ಪ್ರೀಕ್ವೆಲ್. ಆದ್ರೆ ಪವನ್ ಕಲ್ಯಾಣ್ ಕ್ಯಾರೆಕ್ಟರ್ ಜಪಾನ್ ನಲ್ಲಿ ಹೇಗೆ ಪವರ್ಫುಲ್ ಗ್ಯಾಂಗ್ಸ್ಟರ್ ಆಗಿದ್ರು ಅನ್ನೋ ಸ್ಟೋರಿ. ಇದರಿಂದ ಪ್ರಭಾಸ್ ಕ್ಯಾಮಿಯೋ ಇರಲ್ಲ ಎನ್ನಲಾಗುತ್ತಿದೆ. ಬದಲಿಗೆ ಸಾಹೋ ಕ್ಯಾರೆಕ್ಟರ್ ನ ಯಂಗರ್ ವರ್ಷನ್ ಕಾಣಿಸಬಹುದು ಅನ್ನೋ ಟಾಕ್ ಕೇಳಿ ಬರುತ್ತಿದೆ. ಇದೀಗ ಕೊನೆಯ ಅಪ್ಡೇಟ್. ತಮಿಳು ನಟ ಸೂರ್ಯ ಹಾಗೂ ಜೈ ಭೀಮ್ ಖ್ಯಾತಿಯ ಡೈರೆಕ್ಟರ್ ಕಾಂಬಿನೇಷನ್ ನಲ್ಲಿ ಹೊಂಬಾಳ ಫಿಲ್ಮ್ಸ್ ಹೊಸ ಸಿನಿಮಾ ಸೂರ್ಯ 48 ಅನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಪೂಜಾ ಸೆರೆಮನಿ ಈಗಾಗಲೇ ಕಂಪ್ಲೀಟ್ ಆಗಿದ್ದು ಶೂಟಿಂಗ್ ಶೀಘ್ರದಲ್ಲೇ ಸ್ಟಾರ್ಟ್ ಆಗಲಿದೆ. ಪಾಸ್ಟ್ ಹಾಗೂ ಪ್ರೆಸೆಂಟ್ ಕಾಂಬಿನೇಷನ್ ಹೊಂದಿರುವ ಬಿಗ್ ಕ್ಯಾನ್ವಸ್ ಸೋಷಿಯಲ್ ಡ್ರಾಮಾ ಆಗಿ ಈ ಸಿನಿಮಾ ಮೂಡಿ ಬರಲಿದೆ ಎಂದು ಎನ್ನಲಾಗುತ್ತಿದೆ. ಇವಿಷ್ಟು ಈ ವಾರದ ಬಿಗ್ಗೆಸ್ಟ್ ಸಿನಿಮಾ ಅಪ್ಡೇಟ್ಸ್. ಈ ಎಲ್ಲ ಅಪ್ಡೇಟ್ಸ್ ಗಳಲ್ಲಿ ನಿಮಗೆ ಯಾವುದು ಮೋಸ್ಟ್ ಎಕ್ಸೈಟಿಂಗ್ ಅಂತ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋ ಒಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಟಾಟಾ, ಬೈ ಬೈ.